ಅಯ್ಯಪ್ಪ ಸ್ಮೋಕಿ ಬಂದ್ರಪ್ಪ. ಇವತ್ತೊಂದು ಲೆಜೆಂಡ್ರಿ ಗಾಡಿ ಸ್ಟೋರಿ ಹೇಳ್ತೀನಿ. RX 100 ಈಗಲೂ ಕೂಡ ನೀವು ಯಾವುದೇ RXಗಳನ್ನ ನಿಲ್ಸಿದ್ರು RX 100 ಅಂತ ಕೇಳ್ತಾರೆ ಹಳೆ ತಲೆಗಳು. ಯಾಕೆಂದ್ರೆ ಆಗಿನ ಕಾಲಕ್ಕೆ ಇದು ರಾಜ ಗುರು. 80s ಕಾಲದಿಂದನೂ ಈಗಲೂ ನೋಡಿ ಹೆಂಗ್ ಹವಾ ಇಕ್ಕಿದೆ ಅಂದ್ರೆ, ಈ ಹುಡುಗನ ವಯಸ್ಸು 25 ಆಗಿಲ್ಲ, ಬಟ್ ಗಾಡಿ 25 ವರ್ಷ ವಯಸ್ಸಾಗಿದೆ. ಈಗಲೂ ನವ ಯುವಕನ್ ತರ ಆಡ್ತಾ ಇದೆ ಗಾಡಿ. ಒಂದು ರೇಂಜ್ಗೆ ಅವಾಗೆಲ್ಲ 135 Z ಫೇಲ್ಯೂರೇ. ಜನ ಇಷ್ಟಪಡ್ತಿದ್ದು 100ಗೆ. ಯಾಕೆ ಹೇಳಿ? ಮೈಲೇಜು ಪವರು ಸೌಂಡು ಕದರ್. ನೀವು ಯಾರಾದರೂ RX 100 ಹೋಗಿದ್ರೆ ಅದ್ರ ಸ್ಪೆಷಾಲಿಟಿ ಏನು ಅಂತ ಕಮೆಂಟಲ್ಲಿ ಹಾಕಿದ್ರು. ಆಮೇಲೆ ಈ ಗಾಡಿ 100cc ಆಗಿದ್ರು ಆರಾಮಾಗಿ 110 ಮಾಡುತ್ತೆ ಸ್ಟಾಕಲ್ಲಿ. ನಿಮಗೆ RX 100 ಬರೋ ಸೌಂಡು 135ಗಳಲ್ಲಿ ಬರಲ್ಲ ಗೊತ್ತಾ? ಗಾಡಿ ಜೊತೆ ನಾವು ರೈಡ್ ಮಾಡ್ತಿರೋದೇ ನಮ್ಮ ಪುಣ್ಯ ಅನ್ಕೋಬೇಕು. ಆದರೆ ಓಡಿಸ್ತಾ ಇರೋದು ಲೆಜೆಂಡ್ ಅವರ ಮಗ. ಆ ಗಾಡಿ ಎಷ್ಟು ವಯಸ್ಸಾಗಿಲ್ಲ, ಚೆನ್ನಾಗಿ ಓಡಿಸ್ತಾ ಇದ್ದಾನೆ. ಮೈಸೂರು ರೋಡ್ಗೆ ಒಂದು ಸಣ್ಣ ಡಿವಿಯೇಷನ್ ಇದೆ, ಇಲ್ಲಿ ಹೋಗ್ತಾ ಇದ್ದೀವಿ. ವೆದರ್ ಮಾತ್ರ ಸಕ್ಕದಾಗೈತೆ. ನಮ್ಮ ಹಳ್ಳಿ ಪಾಸ್ ಮಾಡ್ಕೊಂಡು ಹೋಗೋದೇ ಒಂದು ಮಜಾಗರು. ಕಣ್ಣನ್ನ ಅಯ್ಯಯ್ಯೋ ಗಂಟೆ ಹೊಡಿತೈತೆ. ಟ್ರೈನ್ ಬರುತ್ತೆ ಅಂತ ಗೇಟ್ ಹಾಕ್ಬಿಟ್ಟವ್ರೆ. ಹೋಗಲ್ಲ ಡೆಡ್ ಎಂಡ್ ಅದು. ನಾನು ಹೋಗಿದ್ದೀನಿ, ನಾನು ಟ್ರೈ ಮಾಡಿದ್ದೀನಿ ಹೋಗಕ್ಕೆ. ಡೆಡ್ ಎಂಡ್ ಅದು. ಸ್ಟಾಪ್, ನಿಲ್ಲಿಸಿ ಅಣ್ಣ. ಎಷ್ಟೊತ್ತು ನಿಲ್ಲಿಸ್ತೀಯ ಅಣ್ಣ? ಇನ್ನೊಂದು ಟ್ರೈನ್ ಬತ್ತಾಯ್ತಾ? ಹೆಂಗೆ? ಒಂದು ಟ್ರೈನ್ ಪಾಸ್ ಆಯಿತು. ನನ್ನ ಮಕ್ಕಳ ರೈಸ್ ಮಾಡ್ಕೊಂಡು ನಿಗ್ರಾಡ್ತೀರಾ? ಮಾಡ್ತೀನಿ ನಿಮಗೆ ಅಂತ ಒಳಗೆ ಹೋಗ್ಬಿಟ್ಟ. ಬ್ರೋ ಇನ್ನೊಂದು ಬರಂಗೈತಾ? ಇದೇ ಫಾರಿನ್ ಆಗಿದ್ರೆ ಇಷ್ಟೊತ್ತಿಗೆ ಫೈನ್ ಹಾಕಿರೋರು. ನಿಧಾನಕ್ಕೆ ಹೋಗಿ. ಟೈಮು ಎಲ್ಲಿಂದ ವೇಸ್ಟ್ ಆಗ್ತಾನೇ ಐತೆ ಗುರು. ಅಯ್ಯಪ್ಪ ಸ್ಮೋಕಿ ತಡ್ಕೋ. ಏನಾದ್ರು ಹೈವೇಲಿ ತೋರಿಸು. ಬರ್ರಪ್ಪ ಆಯಿಲ್ ಹಾಕ್ಸ್ಬಿಡೋಣ. ಬರ್ರಪ್ಪ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ಬಿಡೋಣ ಸ್ಮೋಕಿಗೆ. ಬ್ರೋ ಸ್ಮೋಕಿಗೆ ಒಯ್ಯಿ ಹೋಗ್ಬಿಟ್ಟೈತೆ, ಸ್ಮೋಕ್ ಮಾತ್ರ ಉಳ್ಕೊಂಡೈತೆ. ಫನಲ್ ಹಾಕ್ಬಿಡಿ ಬ್ರೋ. ಫನಲ್ ತಗೊಳ್ಳಿ.
ಫುಲ್ ಮಾಡಿ. ಕೊಡ್ತೀನಿ ರೀ, ಹಾಕ್ಬಿಟ್ಟು ಕೊಡ್ತೀನಿ. 4 ಕೊಟ್ಬಿಡ್ರಿ. ಹಾಕ್ಬೇಕಾ? ಎಷ್ಟಣ್ಣ ಒಂದು ಹಾಫ್ ಲೀಟ್ರು? 180. 180. ಗೊತ್ತು ಬಾಗು. ಎಷ್ಟು ಅದೇ? ನನ್ನ ಇಡೀ ಬೆಲ್ಡೋಡ್ ಹುಡುಕಿದ್ದೀನಿ ನಮ್ಮ ಡಬ್ಬಕ್ಕೆ ನಾನು. ಬ್ರೋ ಲಾಲ್ಗೋಡ ಎಲ್ಲಿ ಸಿಗುತ್ತೆ ಬ್ರೋ? ಲಾಲ್ಗೋಡಲ್ಲ. ಹಾಂ, ಬೇಡ ಹಾಕ್ಬೇಡ, ಅದು ಚೆನ್ನಾಗಿಲ್ಲ. ಬೋರ್ ಇದು ಒಂಥರ ಗಾಡಿ ಪಿಕಪ್ ಕಡಿಮೆ ಆಗೋಗುತ್ತೆ ಬ್ರೋ. ಮೈಲೇಜ್ ಚೆನ್ನಾಗಿ ಬರುತ್ತಲ್ಲ? ಮೈಲೇಜ್ ಚೆನ್ನಾಗಿ ಬರುತ್ತೆ, ಬಟ್ ಸ್ಮೂತ್ ಗಟ್ಟಿ ಆಗುತ್ತೆ ಬ್ರೋ ಅದು ಆಯಿಲು. ಬ್ರೋ ಹಾಂ, ಒಂದು ನಿಮಿಷ ಹಿಡ್ಕೊಂತೀನಿ ಬಿಡು ಬ್ರೋ. ನೀನು ಕಾನ್ಸಂಟ್ರೇಟ್ ಮಾಡು ಬ್ರೋ. ನೀನು ಚೆನ್ನಾಗಿ ಮಿಕ್ಸ್ ಮಾಡು ಬ್ರೋ ಆಯಿಲ್ನ. ಬಾಡಿಗಾಗಲಿ ಗಾಡಿಗಾಗಲಿ ಹಾಂ, ಮಿಕ್ಸ್ ಆದ್ರೆ ಬರೋದು. ಕರೆಕ್ಟಾಗಿ ಮಿಕ್ಸ್ ಆದ್ರೇ ಬರೋದು. ಸ್ಮೋಕಿಗೆ ಸ್ಮೋಕ್ ಬರೋದು ಇಲ್ಲಿ ಮಿಕ್ಸಿಂಗ್ ಚೆನ್ನಾಗಿ ಆದಾಗಲೇ. ಆಯಿಲ್ ಚೆನ್ನಾಗಿ ಮಿಕ್ಸ್ ಮಾಡಿಸ್ತವ್ರೆ. ಗಾಡಿ ಓಡಿಸ್ಕೊಳ್ಳೋದು ಅದು ಒಳ್ಳೆ ಅಜ್ಜಿಗೆ ಒಂದು ಚಿಂತೆ ಆದರೆ ಮೊಮ್ಮಗಳಿಗೆ ಒಂದು ಚಿಂತೆ ಅಂತೆ. ಏನು ಚಿಂತೆ ಹೇಳು ಬ್ರೋ? ಅವ್ನು ಗಾಡಿ ಓಡಿಸ್ಬೇಕು ಇವಾಗ ಹೋಗ್ಬಿಟ್ಟು. ಹಾಂ ಬ್ರೋ, ಇದಕ್ಕೊಂಚೂರು ಹುಡುಗಿಲ್ಲ ಬಿಡ ನೋಡ್ರಿ, ಅದು ಕೇಳ್ಬೋದು. ಐತೆ ಹಿಂಡ್ಬಿಟ್ಟು ಅವ್ನು ಫುಲ್ಲು ಹೋಗಿ ಸಾಕ್ಬಿಡು. ಎಷ್ಟಿತ್ತು ಪೆಟ್ರೋಲು? ಪೆಟ್ರೋಲೇ ಇರಲಿಲ್ಲ ಬ್ರೋ. ಬೇಡ ಹೇಪ ಹಂಗೋಪ ಇದನ್ನ ಹಾಕ್ತೀನಿ ರೀ. ಬ್ಯಾಂಕ್ ಮೇಲೆಲ್ಲ ಮಾರ್ಕ್ ಬರ್ತವೆ, ಬೇಡ. ಆಹಾ, ಹೇಳೋ ಮತ್ತೆ ಕೇಳ್ರಿ. ಈಗ ಗಾಡಿಗೆ ಊಟ ಹಾಕ್ಸಿದೀವಿ, ಇನ್ನೊಂಚೂರು ಹಾಕಿ. ನಿಂದು 25 ಕೊಟ್ಟರೆ ಬ್ರೋ ಮೈಲೇಜ್. ಹಾಂ, ನಂದು ಹಳೆ ಕಾರ್ಪೆಟ್ರಲ್ಲಿ 32 33 ಕೊಡೋದು. ನಂದು 25, ನಿಂದು 25, ಅವ್ನು ನಂದು ಕಮ್ಮಿ ಬರ್ತಾ ಇರುತ್ತೆ. ಓ ಏನ್ ಬ್ರೋ 10 ಲೀಟ್ರ್ ಹಿಡ್ಸಂಗೈತೆ? ದೊಡ್ಡ ಟ್ಯಾಂಕ್ ರೀ ಇದು. 12 ಲೀಟ್ರ್ ಅದು. ಬ್ರೋ ನಾ ಮೊದಲೆಲ್ಲ 7-8 ಮೇಲೆ ಆಗ್ತಿರ್ಲಿಲ್ಲ. ಇಲ್ಲ ಹಿಡಿಯುತ್ತೆ, ಇರಿ ಬ್ರೋ. ಒಂದು ನಿಮಿಷ ಇರ್ತೀನಿ. ಇನ್ನು 10 ಮಾಡ್ಬಿಡಿ ಕರೆಕ್ಟಾಗಿ. ನಮಗೆ ಆಪು ಉಜ್ಕೊಳ್ರಿ ಅಂತ ರೀಸ್ಟೋರ್ ಮಾಡಿರೋರು ಚೆನ್ನಾಗಿ ಮಾಡವ್ರೆ. ಕಾಡಲ್ಲಿ ಉಜ್ಕೊಳ್ರಿ ಅಲ್ಲ ನಿಮ್ದು? ಇಲ್ಲ, ಫೋನ್ ಪೇ. ಉಜ್ಕೊಳ್ರಿ ಇಲ್ಲ ಅವ್ರ ಹತ್ರ. ಅಪ್ಪ ಗಾಡಿಗೆ ಊಟ ಹಾಕ್ಸಾಯ್ತು, ಬನ್ನಿ ನಾವು ಹಾಕೊಂಬಿಡೋಣ. ಸ್ಮೋಕಿ ಚೇಂಬರಲ್ಲಿ ಪಳ ಹೊಳಿತಾ ಇದ್ದಾಳೆ.